ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ವಿವಾದ, ಸಿಬಿಐನಿಂದ 4 ಬಂಧನ. ದೇವಸ್ಥಾನಕ್ಕೆ ತುಪ್ಪ ಪೂರೈಸಲು ವೈಷ್ಣವಿ ಡೈರಿ ಅಧಿಕಾರಿಗಳು ಎಆರ್ ಡೈರಿ ಹೆಸರಿನಲ್ಲಿ ಟೆಂಡರ್ ಪಡೆದಿದ್ದರು. ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಎಸಗಲು ನಕಲಿ ದಾಖಲೆ ಸೃಷ್ಟಿ. ತುಪ್ಪ ಪೂರೈಕೆಯ ಪ್ರತಿ ಹಂತದಲ್ಲೂ ಬಹಳ ಗಂಭೀರವಾಗಿ ವಿಚಾರಣೆ ನಡೆಸಿದ ಸಿಬಿಐ 4ರನ್ನು ಬಂಧಿಸಿದೆ. ಅಮೆರಿಕಾದಿಂದ ಬಂದ ಮೊಮ್ಮಗ ಅಜ್ಜನನ್ನು 70 ಬಾರಿ ಇರಿದು ಹತ್ಯೆಗೈದಿದ್ದಾನೆ. ಆಸ್ತಿ ವಿಚಾರವಾಗಿ ಗಲಾಟೆ. ಹೈದರಾಬಾದ್ ಉದ್ಯಮಿ ವಿಸಿ ಜನಾರ್ದನ್ ರಾವ್ ಮೃತ. ಕೊಲೆಯಾದ ರಾವ್ ಅವರು ಹೈದರಾಬಾದ್ ಮೂಲದ ವೆಲ್ಜಾನ್ ಎಂಬ ಸಮೂಹ ಸಂಸ್ಥೆ ಮಾಲೀಕ. ಮಹಾಕುಂಭಮೇಳದ ಸಂಗಮ ರೈಲು ನಿಲ್ದಾಣ ತಾತ್ಕಾಲಿಕವಾಗಿ ಬಂದ್. ರೈಲು ಸಂಚಾರಕ್ಕೆ ಅಡ್ಡಿ ಇಲ್ಲ, ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಜನದಟ್ಟಣೆ ನಿಯಂತ್ರಣ ಸಲುವಾಗಿ ರೈಲ್ವೆ ಪೊಲೀಸ್ ಪಡೆಯಿಂದ ಈ ಕ್ರಮ. ಕಳೆದ ರಾತ್ರಿ 150 ವಿಶೇಷ ರೈಲುಗಳು ಸಂಗಮ ರೈಲು ನಿಲ್ದಾಣ ತಲುಪಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನ ತ್ರಿವೇಣಿ ಸಂಗಮ ಸ್ನಾನಕ್ಕೆ ಮುಂದಾಗಿದ್ದಾರೆ. ಊಟದ ವಿಚಾರಕ್ಕೆ ವಧು-ವರ ಕುಟುಂಬದ ನಡುವೆ ಜಗಳ. ಕೊನೆಗೆ ಪೊಲೀಸರು ಠಾಣೆಯಲ್ಲಿ ಮದುವೆ ನೆರವೇರಿಸಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ನಡೆದಿದ್ದು, ಊಟದ ಕೊರತೆಯಿಂದಾಗಿ ವರನ ಮನೆಯವರು ಮದುವೆ ಬೇಡವೆಂದು ಹೇಳಿದ್ರು. ಎರಡೂ ಕುಟುಂಬದ ನಡುವೆ ಸಂಧಾನ ನಡೆಸಿ ಕೊನೆಗೆ ಠಾಣೆಯಲ್ಲಿಯೇ ಮದುವೆ ನೆರವೇರಿಸಿದ್ದಾರೆ. 12 ವರ್ಷದ ಬಾಲಕನ ಎದೆಯಲ್ಲಿ ಸಿಲುಕಿದ್ದ ತೆಂಗಿನ ಗರಿ ಮತ್ತು ಸರ. ಸುದೀರ್ಘ ಶಸ್ತ್ರಚಿಕಿತ್ಸೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ವೈದ್ಯರ ಕೌಶಲ್ಯಕ್ಕೆ ಶ್ಲಾಘನೆ. ಬಾಲಕನ ಕುತ್ತಿಗೆಯಲ್ಲಿದ್ದ ಸರದ ಜೊತೆಗೆ ತೆಂಗಿನ ಗರಿಯೂ ಎದೆಯ ಭಾಗದಲ್ಲಿ ಸಿಲುಕಿಕೊಂಡಿತ್ತು.